ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್. ಇವತ್ತಿನ ದಿನ ನಾವು ಒಂದ್ರಿಗೆ ಸೆಟ್ ದೋಸೆ ಅಥವಾ ಸ್ಪಾಂಜ್ ದೋಸೆ ಹೆಂಗೆ ಮಾಡೋದು, ಕಣ್ಣು ತೂತಿಂದ ಚೆನ್ನಾಗಿರ್ತದೆ. ಇದು ಹೆಂಗೆ ಮಾಡ್ಬೇಕನ್ನೋದು ಹೇಳ್ತಾ ಇದ್ದೀನಿ ನೋಡಿ. ಈಗ ಒಂದು ಯಾವುದೇ ಮಾಪ್ ತಗೋರಿ ನೀವು. ನಾನು ಒಂದು ಲೋಟ ತೊಗೊಂಡಿದ್ದೀನಿ ಸಣ್ಣದು. ಒಂದು ಲೋಟದಿಂದ ಒಂದು ಲೋಟದಷ್ಟು ಅಕ್ಕಿ ಅಂದರೆ ನೀವು ಇದು ಹಾಕಿರಿ, ದೋಸೆ ಅಕ್ಕಿ. ಆಮೇಲೆ ಅದೇ ಲೋಟದಿಂದ ಒಂದು ಲೋಟ ಚುನ್ಮುರಿ ಹಾಕಿ ಬೇರೆ ಬೇರೆ ನೆನೆ ಹಾಕಬೇಕು. ಈ ಅಕ್ಕಿ ಒಳಗೆ ಏನು ಮಾಡಬೇಕಂದ್ರೆ ಒಂದು ಸ್ಪೂನ್ನಷ್ಟು ಮೆಂತ್ಯ ಹಾಕಿ ನೆನೆ ಹಾಕಬೇಕು. ನೆನೆ ಹಾಕಿಬಿಟ್ಟು ಈಗ ಎರಡೂ ಕೂಡ ಇದು ನುಣ್ಣಗೆ ರುಬ್ಕೋಬೇಕು. ರುಬ್ಬಬೇಕಾದ್ರೆ ಒಂದು ಸಣ್ಣ ಅಡಿಕೆ ಬೆಟ್ಟದಷ್ಟು ಬೆಲ್ಲ ಹಾಕಿ ರುಬ್ಬಬೇಕು. ಅದು ನಿಮಗೆ ಈಗ ಉದ್ದಿನಬೇಳೆ ಹಾಕಿಲ್ಲಲ್ಲ, ಫರ್ಮೆಂಟೇಷನ್ಗೆ ಅದು ನಿಮ್ಗೆ ಹೆಲ್ಪ್ ಮಾಡ್ತದೆ. ಈಗ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ನಾನು ಈಗ ನೋಡಿ ಎಲ್ಲ ಹಾಕಿದ್ದೀನಿ. ಅದ್ರ ಜೊತೆ ಇಷ್ಟು ಬೆಲ್ಲನೂ ಹಾಕಿ ರುಬ್ತಾ ಇದ್ದೀನಿ. ನಾನು ನುಣ್ಣಗೆ ಈಗ ಸ್ಪಾಂಜ್ ದೋಸೆ ಅಥವಾ ಸೆಟ್ ದೋಸೆ ಮಾಡ್ತಾಯಿದ್ದೀನಿ. ಈಗ ಏನು ಮಾಡಿದ್ದೀನಿ, ಇದು ಬೆಲ್ಲ ಹಾಕಿ ಬಿಟ್ಟಿದ್ದೀವಲ್ಲ, ಇದಕ್ಕೆ ಸಕ್ಕರೆ ಹಾಕಬಾರ್ದು. ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕಿ ಒಂದು ಚಿಟಿಕೆ ಸೋಡಾ ಹಾಕಿಬಿಟ್ಟು ಇದನ್ನಿಷ್ಟು ರೆಡಿ ಮಾಡಿದ್ದೀನಿ. ಈಗ ಇದನ್ನು ಏನು ಮಾಡ್ತೀನಿ ಅಂದರೆ, ದೋಸೆ ಹಂಚ ಮೇಲೆ ಮಾಡೋಂಗಿಲ್ಲ. ಒಂದು ಯಾವುದಾದ್ರು ಬಾಣಲೆ ಇರ್ತದಲ್ಲ, ಬುಟ್ಟಿರ್ತದೆ ನಾನ್ ಸ್ಟಿಕ್ಕದ್ದು ತೊಗೊರಿ. ಅದರೊಳಗೆ ತಳ ಎಷ್ಟು ಇರ್ತದೆ ಅಷ್ಟೇ ಇದನ್ನು ಹಾಕಬೇಕು. ನೋಡೋಣ ಈಗ ಹೆಂಗೆ ಆಗ್ತದೆ ಅನ್ನೋದು. ಈಗ ನೋಡಿ ಸ್ಪಾಂಜ್ ದೋಸೆ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಈಗ ಇದನ್ನು ತಿರುಗಿ ಹಾಕಬೇಕು. ನೋಡಿ ಈಗ ಸ್ಪಾಂಜ್ ದೋಸೆ ರೆಡಿಯಾಗಿವೆ. ಈ ರೀತಿ ನೀವು ಮಾಡ್ಕೊಂಡು ನೋಡಿರಿ. ನಿಮ್ಗೆ ಚಲೋ ಅನಿಸಿದ್ರೆ ಒಂದು ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.